ದೇವರ ಆಣೆಗೂ ಆಗಸ್ಟ್ 15ರಂದು ಸ್ವಾತಂತ್ರ್ಯ ನೀಡಬೇಡಿ ಎಂದಿದ್ದ ಜ್ಯೋತಿಷಿಗಳು. ಬ್ರಿಟಿಷರು ಹಾಗೂ ಜ್ಯೋತಿಷಿಗಳ ನಡುವೆ ಅಂದು ನಡೆದದ್ದೇನು? ಭಾರತವು ತನ್ನ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂಭ್ರಮವನ್ನು ಮೀರಿ ಇದೀಗ 80ನೇ ಸ್ವಾತಂತ್ರ್ಯ ದಿನಾಚರಣೆಯತ್ತ ಹೆಜ್ಜೆ ಹಾಕಿದೆ. ಆಗಸ್ಟ್ 15 ಎಂದಾಕ್ಷಣ ನಮ್ಮ ಕಣ್ಣ ಮುಂದೆ ಬರುವುದು ತ್ರಿವರ್ಣ ಧ್ವಜ, ರಾಷ್ಟ್ರಗೀತೆ ಮತ್ತು ದೇಶಾದ್ಯಂತ ಮೊಳಗುವ ದೇಶಭಕ್ತಿಯ ಹೆಮ್ಮೆಯ ನಾದ. ಆದರೆ ಬ್ರಿಟಿಷರಿಂದ ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ಆ ಐತಿಹಾಸಿಕ ದಿನಾಂಕದ ಹಿಂದೆ ಒಂದು ರೋಚಕ, ಅಷ್ಟೇ ಕುತೂಹಲಕಾರಿ ರಾಜಕೀಯ ಹಾಗೂ ಜ್ಯೋತಿಷ್ಯದ ಸಂಘರ್ಷದ ಕಥೆಯೂ ಇದೆ. ಬ್ರಿಟಿಷ್ ಸರ್ಕಾರವು ಭಾರತಕ್ಕೆ ಅಧಿಕಾರ ಹಸ್ತಾಂತರಿಸಲು 1948ರ ಜೂನ್ ಅನ್ನು ಅಂತಿಮ ಗಡುವಾಗಿ ನಿಗದಿಪಡಿಸಿತ್ತು. ಆದರೆ ಸ್ವತಂತ್ರ ಭಾರತದ ಪ್ರಥಮ ಗವರ್ನರ್ ಜನರಲ್ ಆಗಿ ನೇಮಕಗೊಂಡಿದ್ದ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಪರಿಸ್ಥಿತಿ ಕೈಮೀರುತ್ತಿರುವುದನ್ನು ಕಂಡು ಈ ಗಡುವನ್ನು ಕಡಿತಗೊಳಿಸಲು ನಿರ್ಧರಿಸಿದರು. ದೇಶದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದ ಕೋಮು ಗಲಭೆಗಳು ಮತ್ತು ರಾಜಕೀಯ ಅಸ್ಥಿರತೆಯನ್ನು ತಡೆಯಲು ಬ್ರಿಟಿಷ್ ಆಡಳಿತ ಬೇಗ ಅಂತ್ಯಗೊಳ್ಳಬೇಕು ಎಂದವರು ಬಲವಾಗಿ ನಂಬಿದ್ರು. ಮೌಂಟ್ ಬ್ಯಾಟನ್ 1947ರ ಆಗಸ್ಟ್ 15 ಆಯ್ಕೆ ಮಾಡಿಕೊಳ್ಳಲು ಒಂದು ವೈಯಕ್ತಿಕ ಭಾವನಾತ್ಮಕ ಕಾರಣವಿತ್ತು. ಎರಡನೇ ಮಹಾಯುದ್ಧದಲ್ಲಿ ಜಪಾನ್ ದೇಶವು ಮಿತ್ರ ಪಡೆಗಳಿಗೆ ಸಂಪೂರ್ಣವಾಗಿ ಶರಣಾಗಿ ಸರಿಯಾಗಿ 2 ವರ್ಷ ತುಂಬಿದ ದಿನವೇ ಆಗಸ್ಟ್ 15 ಆಗಿತ್ತು. ಅಂದು ಆಗ್ನೇಯ ಏಷ್ಯಾದ ಮಿತ್ರ ಪಡೆಗಳ ಸುಪ್ರೀಂ ಕಮಾಂಡರ್ ಆಗಿದ್ದ ಮೌಂಟ್ ಬ್ಯಾಟನ್ ಸ್ವತಃ ಜಪಾನ್ನ ಶರಣಾಗತಿಯನ್ನು ಸ್ವೀಕರಿಸಿದ್ರು. ಆ ಐತಿಹಾಸಿಕ ವಿಜಯದ ನೆನಪನ್ನು ಶಾಶ್ವತವಾಗಿಸಲು ಅವರು ಭಾರತದ ಸ್ವಾತಂತ್ರ್ಯ ದಿನವನ್ನಾಗಿಯೂ ಇದೇ ದಿನಾಂಕವನ್ನು ಆಯ್ದುಕೊಂಡಿದ್ರು. ಆದರೆ ಮೌಂಟ್ ಬ್ಯಾಟನ್ ಅವರ ಈ ಏಕಪಕ್ಷೀಯ ನಿರ್ಧಾರ ಭಾರತೀಯ ಜ್ಯೋತಿಷಿಗಳಿಂದ ತೀವ್ರ ವಿರೋಧಕ್ಕೆ ಗುರಿಯಾಯಿತು. ಹಿಂದೂ ಪಂಚಾಂಗ ಹಾಗೂ ಗ್ರಹಗತಿಗಳ ಪ್ರಕಾರ ಆಗಸ್ಟ್ 15 ಅತ್ಯಂತ ಅಶುಭ ಹಾಗೂ ಅಮಂಗಳಕರ ದಿನವೆಂದು ದೇಶದ ಮೂಲೆ ಮೂಲೆಗಳಿಂದ ಜ್ಯೋತಿಷಿಗಳು ಧ್ವನಿ ಎತ್ತಿದ್ರು. ಖ್ಯಾತ ಲೇಖಕರಾದ ಲ್ಯಾರಿ ಕಾಲಿನ್ಸ್ ಮತ್ತು ಡೊಮಿನೋ ಲಾಪಿಯರ್ ಅವರ ಪ್ರಸಿದ್ಧ ಫ್ರೀಡಮ್ ಅಟ್ ಮಿಡ್ನೈಟ್ ಪುಸ್ತಕದಲ್ಲಿ ಈ ಬಗ್ಗೆ ವಿಸ್ತೃತವಾಗಿ ಉಲ್ಲೇಖಿಸಲಾಗಿದೆ. ಕಲ್ಕತ್ತಾದ ಸ್ವಾಮಿ ಮದಮಾನಂದ ಎಂಬ ಜ್ಯೋತಿಷಿಯಂತೂ ಮೌಂಟ್ ಬ್ಯಾಟನ್ಗೆ ನೇರವಾಗಿ ಪತ್ರ ಬರೆದು ದೇವರ ಆಣೆಗೂ ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯ ನೀಡಬೇಡಿ, ಮುಂದೆ ದೇಶದಲ್ಲಿ ಪ್ರವಾಹ, ಕ್ಷಾಮ ಮತ್ತು ಭೀಕರ ಮಾರಣ ಹೋಮಗಳು ಸಂಭವಿಸಿದ್ರೆ ಅದಕ್ಕೆ ಗ್ರಹಚಾರ ಕೆಟ್ಟಿರುವ ದಿನದಂದು ಸ್ವಾತಂತ್ರ್ಯ ಭಾರತ ಜನಿಸಿದ್ದೇ ಕಾರಣವಾಗುತ್ತದೆ ಎಂದು ಆತಂಕದಿಂದ ಎಚ್ಚರಿಸಿದ್ರು. ಈ ಕುರಿತು ಮೌಂಟ್ ಬ್ಯಾಟನ್ ಸ್ವತಃ ಬ್ರಿಟನ್ನ 6ನೇ ಜಾರ್ಜ್ ರಾಜನಿಗೆ ಬರೆದ ರಹಸ್ಯ ಪತ್ರದಲ್ಲೂ ಜ್ಯೋತಿಷಿಗಳ ಕಿರಿಕಿರಿಯ ಬಗ್ಗೆ ಪ್ರಸ್ತಾಪಿಸಿದ್ರು. ಒಂದೆಡೆ ಮೌಂಟ್ ಬ್ಯಾಟನ್ ತಾನು ಘೋಷಿಸಿದ ದಿನಾಂಕದಿಂದ ಹಿಂದೆ ಸರಿಯಲು ಸಿದ್ಧರಿರಲಿಲ್ಲ. ಮತ್ತೊಂದೆಡೆ ಜ್ಯೋತಿಷಿಗಳು ಆಗಸ್ಟ್ 15ರ ಸೂರ್ಯೋದಯದ ನಂತರದ ಅವಧಿಯನ್ನು ಒಪ್ಪಲು ತಯಾರಿರಲಿಲ್ಲ. ಹಿಂದೂ ಪಂಚಾಂಗದ ಪ್ರಕಾರ ಸೂರ್ಯೋದಯದೊಂದಿಗೆ ಹೊಸ ದಿನ ಆರಂಭವಾದರೆ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ರಾತ್ರಿ 12 ಗಂಟೆಗೆ ದಿನ ಬದಲಾಗುತ್ತದೆ. ಈ ಧರ್ಮ ಸಂಕಟವನ್ನು ನಿವಾರಿಸಲು ಕೊನೆಗೆ ರಾಜಕೀಯ ನಾಯಕರು ಮತ್ತು ತಜ್ಞರು ಮಧ್ಯರಾತ್ರಿಯ ಮಾರ್ಗವನ್ನು ಕಂಡುಕೊಂಡರು. ಆಗಸ್ಟ್ 14ರ ಮಧ್ಯರಾತ್ರಿ 12 ಗಂಟೆಯ ಸಮಯಕ್ಕೆ ಅಂದ್ರೆ ಆಗಸ್ಟ್ 15ಕ್ಕೆ ಕಾಲಿಡುವ ತಕ್ಷಣ ಅಧಿಕಾರ ಹಸ್ತಾಂತರಿಸಲು ತೀರ್ಮಾನಿಸಲಾಯಿತು. ಇದು ಪಾಶ್ಚಾತ್ಯ ಕ್ಯಾಲೆಂಡರ್ ಪ್ರಕಾರ ಆಗಸ್ಟ್ 15ರ ಆರಂಭವೂ ಹೌದು, ಜ್ಯೋತಿಷ್ಯದ ಹಾಗೂ ಹಿಂದೂ ಪಂಚಾಂಗದ ಪ್ರಕಾರ ಹಿಂದಿನ ದಿನದ ಸತ್ಫಲಗಳನ್ನು ಉಳಿಸಿಕೊಂಡು ಬಂದ ವಿಶೇಷ ಮುಹೂರ್ತವೂ ಹೌದು. ಹೀಗಾಗಿ 1947ರ ಆಗಸ್ಟ್ 14ರ ಮಧ್ಯರಾತ್ರಿ ನವದೆಹಲಿಯ ಸಂವಿಧಾನ ಸಭೆಯಲ್ಲಿ ಜವಾಹರ್ಲಾಲ್ ನೆಹರು ಅವರು ತಮ್ಮ ಒಪ್ಪಂದ ಭಾಷಣವನ್ನು ಮೊಳಗಿಸಿದರು. ಬ್ರಿಟಿಷ್ ವೈಸ್ರಾಯ್ ರಭಸದ ತೀರ್ಮಾನ ಹಾಗೂ ಭಾರತೀಯ ಜ್ಯೋತಿಷ್ಯ ನಂಬಿಕೆಗಳ ನಡುವಿನ ಈ ಕಸರತ್ತಿನ ಫಲವಾಗಿಯೇ ಭಾರತವು ಮಧ್ಯರಾತ್ರಿಯ ಹೊತ್ತಿನಲ್ಲಿ ಒಂದು ಸ್ವತಂತ್ರ ರಾಷ್ಟ್ರವಾಗಿ ಉದಯಿಸಿತು.